ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಅತ್ಯಂತ ಪ್ರಜ್ಞಾವಂತ ಮತದಾರರಿರುವಂತಹ ಒಂದು ಕ್ಷೇತ್ರ. ಅನೇಕ ಸಾಹಿತಿಗಳಿಗೆ, ಗೌರವಿತ ಮುಖ್ಯಮಂತ್ರಿಗಳಿಗೆ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಂತ ಕ್ಷೇತ್ರ. ಆದರೆ ನಮ್ಮ ದೌರ್ಭಾಗ್ಯ ಈ ಬಾರಿ ಒಂದು ಚುನಾವಣೆಯಲ್ಲಿ ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ, ಮುಂದಿನ ಕೆಲಸ ಕಾರ್ಯಗಳ ಬಗ್ಗೆ ಇದ್ಯಾವುದೂ ಕೂಡ ಚರ್ಚೆ ಆಗದೆ ಇವತ್ತು ಹಗುರವಾಗಿ ವ್ಯಕ್ತಿಗಳ ಮಧ್ಯ ದ್ವೇಷದ ಒಂದು ಮಾತನಾಡುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಒಬ್ಬ ಕೈಲಾಗದ ಒಂದು ವಿರೋಧ ಪಕ್ಷದ ನಾಯಕರುಗಳಿಗಿಂತ ಅವರ ಕೊನೆಯ ಆಯುಧ ಅಪಪ್ರಚಾರ ಅಂತ ಹೇಳ್ತಾರೆ. ಹಾಗಾಗಿ ಸಂಪೂರ್ಣವಾಗಿ ಅವರು ಪ್ರಚಾರ ಮಾಡಲಿಕ್ಕೆ ಯಾವುದೇ ಒಂದು ಒಳ್ಳೆಯ ವಿಚಾರಗಳಿಲ್ಲ. ಅಪಪ್ರಚಾರವೇ ಒಂದು ಪ್ರಚಾರವನ್ನಾಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಚುನಾವಣೆಯನ್ನ ಎದುರಿಸುವಂತ ಒಂದು ಪ್ರಯತ್ನವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದೆ. ಜನರು ಅತ್ಯಂತ ಬುದ್ಧಿವಂತರಿದ್ದಾರೆ. ಇಷ್ಟು ವರ್ಷ ಆದರೂ ಕೂಡ ಈ ದೇಶವನ್ನ, ರಾಜ್ಯವನ್ನ, ಈ ಕ್ಷೇತ್ರವನ್ನ ಆಡಳಿತ ಮಾಡಿದಂತವ್ರು ನೀವು. ಆದರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇರಬಹುದು, ಸಂಪೂರ್ಣ ಒಂದು ಅಭಿವೃದ್ಧಿ ಕಾರ್ಯ ಇರಬಹುದು, ಇದು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಆಗಿದೆ. ಗೌರವಿತ ನಮ್ಮ ಕುಮಾರಸ್ವಾಮಿಗಳು ಮತ್ತೆ ಸನ್ಮಾನಿಸಿದ ಯಡಿಯೂರಪ್ಪನವರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ಸಂದರ್ಭ ಕೂಡ ಅನೇಕ ಯೋಜನೆಗಳನ್ನ ಶಿವಮೊಗ್ಗ ಕ್ಷೇತ್ರಕ್ಕೆ ತರುವಂತ ಪ್ರಯತ್ನ ಆಗಿದೆ. ಸೊ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಜನರ ಮುಂದೆ ತೆಗೆದುಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಭೇಟಿಯಾದ್ರಿ, ಮಾತುಕತೆ ಮಾಡಿದ್ರಿ ಸರ್, ಆಕ್ಟಿವ್ ಆದ್ರೆ ಸರ್ ಆಗಿ ಮೊನ್ನೆ ಬಂದಿದ್ರು, ತುಂಬಾ ಒಳ್ಳೆ ರೀತಿಯಂತ ಒಂದು ಮಾತುಕತೆ ಮತ್ತೆ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿದ್ರು. ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಕಡೆ ತುಂಬಾ ಅವರನ್ನ ಕರೆಯುವಂತ ಪ್ರಯತ್ನಗಳು ಆಗ್ತಾ ಇದೆ. ಅದ್ರ ಮಧ್ಯೆ ಕ್ಷೇತ್ರನೂ ಕೂಡ ಉಪಯೋಗಿಸಿಕೊಂಡು ಪಾಲ್ಗೊಳ್ತೀನಿ ಅಂತ ಹೇಳಿ ಹೇಳಿದೆ. ಶಿಕಾರಿಪುರ ಪ್ರಚಾರ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಬಂದಿದ್ದಾರೆ. 2 ದಿನ ಶಿಕಾರಿಪುರ ಕ್ಷೇತ್ರಕ್ಕೆ ಸಮಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಮತ್ತೆ ನಾಳೆ ಸುಮಾರು ಒಂದು 10-15 ಸಭೆಗಳನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಯೋಚನೆ ಇವತ್ತಿಗೆ 9 ಗಂಟೆಗೆ ಶುರು ಆಗ್ತಾ ಇದೆ. ಅವತ್ತು ಕೂಡ ನಮಗೆ ಶಿಕಾರಿಪುರ ಕ್ಷೇತ್ರದ ಜನ ಒಬ್ಬ ಪುರಸಭಾ ಸದಸ್ಯ ಇದ್ದಂತ ನನ್ನನ್ನ ಶಾಸಕನಾಗಿ ಆಶೀರ್ವಾದ ಮಾಡಿದ್ದಾರೆ, ಸಂಸತ್ ಸದಸ್ಯನಾಗಿ ಹಾರೈಸಿದ್ದಾರೆ. ಹಾಗಾಗಿ ಒಂದು ವಿಶೇಷವಾದಂಥ ಒಂದು ಪ್ರೀತಿಯನ್ನ ತಾಲೂಕಿನ ಜನ ಕೊಟ್ಟಿದ್ದಾರೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ಇವತ್ತು ಪ್ರಚಾರ ಮಾಡ್ತಾ ಇರೋದು ಒಂದು ಅತ್ಯಂತ ಒಂದು ಸಮಾಧಾನ ತರ ಒಂದು ವಿಚಾರ ಮತ್ತು ವಿಶ್ವಾಸ ಇದೆ. 1 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ, ಕೇವಲ ಶಿಕಾರಿಪುರ ಅಷ್ಟೇ ಅಲ್ಲ, ನಮ್ಮ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರ 1 ಲಕ್ಷಕ್ಕಿಂತ ಹೆಚ್ಚು ಮತವನ್ನು ಪಡೆದುಕೊಳ್ಳಲಿಕ್ಕೆ ನಮ್ಮ ಕಾರ್ಯಕರ್ತರು ಇವತ್ತು ಆ ದಿಕ್ಕಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ವಿಶ್ವಾಸ ಇದೆ, 8 ಕ್ಷೇತ್ರ 1 ಲಕ್ಷಕ್ಕಿಂತ ಹೆಚ್ಚು ಮತವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಸಂಕಲ್ಪನ ಮಾಡಿದ್ದೀವಿ ಸರ್. ಕ್ಷೇತ್ರದಲ್ಲಿ ಎಲ್ಲ ಪ್ರಚಾರ ಮಾಡ್ತಾ ಇದ್ದೀರಾ? ಇಸ್ ಟೂ ಅರ್ಲಿ. ಯಾಕೆಂದ್ರೆ ವಾತಾವರಣ ತುಂಬಾ ಚೆನ್ನಾಗಿದೆ. ಜನರು ತುಂಬಾ ಒಂದು ಆತ್ಮವಿಶ್ವಾಸದಲ್ಲಿ, ತುದಿಗಾಲಲ್ಲಿ ಯಾವತ್ತು ಚುನಾವಣೆ ಬರುತ್ತೆ, ಯಾವತ್ತು ನಾವು ನರೇಂದ್ರ ಮೋದಿಜಿಯವರ ಪರವಾಗಿ ಕಮಲದ ಗುರ್ತಿಗೆ ಮತವನ್ನ ಯಾಚನೆ ಮಾಡಬೇಕು ಅನ್ನೋ ಒಂದು ಅತ್ಯಂತ ಉತ್ಸಾಹ, ವಿಶ್ವಾಸದಲ್ಲಿ ಜನ ಇದ್ದಾರೆ. ಆ ದಿನವನ್ನು ಕಾಯ್ತಾ ಇದ್ದೀವಿ. ಹಾಗಾಗಿ ದೇವದಲ್ಲಿ ಬಂದ ಕಾರ್ಯಕರ್ತ ಬಂಧುಗಳ ಒಂದು ಆಶೀರ್ವಾದ, ವಿಶೇಷವಾಗಿ ನಿನ್ನೆ ನಮ್ಮ ಪಕ್ಷದ ಸಂಸ್ಥಾಪಕ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ವಿ. ನಮ್ಮ ಒಟ್ಟು ಇರುವಂತಹ 1700 ಚಿಲ್ಲರೆ ಬೂತ್ನಲ್ಲಿ ಸುಮಾರು ಒಂದು 1500 ಬೂತ್ಗಳಲ್ಲಿ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಆ ಸಂಸ್ಥಾಪಕ ದಿನಾಚರಣೆಯನ್ನ ಒಂಥರ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನ ಮಾಡಿದ್ದಾರೆ. ನಾವು ನಂಬಿರದೇ ಬೂತಿನ ಕಾರ್ಯಕರ್ತರು ಅವರು ಸ್ವಾಭಿಮಾನದಿಂದ ಇವತ್ತು ರಾಜಕಾರಣವನ್ನ ಈ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. 100% ಎಲ್ಲರ ಆಶೀರ್ವಾದದಿಂದ ಅತ್ಯಂತ ಹೆಚ್ಚಿನ ಅಂತರದಿಂದ ಮೋದಿಜಿಯವರಿಗೆ ಶಿವಮೊಗ್ಗ ಕ್ಷೇತ್ರ ಬೆಂಬಲವನ್ನು ಕೊಟ್ಟೇ ಕೊಡುತ್ತೆ ಅನ್ನೋದು ಯಾರು ಕೂಡ ತಲೆಯಲಿಕ್ಕೆ ಸಾಧ್ಯ ಇಲ್ಲ. ಸರ್, ನೋಟಿಸ್ ರಿಸೀವ್ ಮಾಡಿದ್ದೀನಿ. ಕ್ವಾಶ್ ಮಾಡಬೇಕು ಅಂತ ಹೈಕೋರ್ಟಿಗೆ ನಾನು ಮೂವ್ ಮಾಡಿದ್ದೀನಿ ನ್ಯಾಯಾಲಯದಲ್ಲಿ. ಯಾಕಂದ್ರೆ ನಮ್ಮ ಧರ್ಮದ ಒಂದು ಚೌಕಟ್ಟಲ್ಲಿ ನಮ್ಮ ಗುರುಗಳನ್ನು ಭೇಟಿ ಮಾಡಿ ಎಲ್ಲರನ್ನು ಆಶೀರ್ವಾದ ಪಡೆದುಕೊಂಡು ಒಬ್ಬ ಹಿಂದುಳಿದ ವರ್ಗದ ನಮ್ಮ ಮಠದಲ್ಲಿ ಎಲ್ಲ ಹಿಂದುಳಿದ ವರ್ಗದ ಸ್ವಾಮೀಜಿಗಳನ್ನು ಭೇಟಿ ಮಾಡುವಂತ ಪ್ರಯತ್ನ ಪಾಪ ಅದು ಕೂಡ ಕೆಲವರಿಗೆ ಅಸೂಯೆ ಆಗಿದೆ. ಇದನ್ನು ಕೂಡ ರಾಜಕೀಯ ಪಿತೂರಿ ಮಾಡಿ ಈ ರೀತಿಯೊಂದು ಎಫ್ಐಆರ್ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ. ವಿಶ್ವಾಸ ಇದೆ ನ್ಯಾಯಾಲಯದಲ್ಲಿ ನಂಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ. ನೇರ ಪೈಕತ್ತರ ಗೊಂದಲ ಆಗಲ್ಲ ಸರ್? ಯಾವುದೇ ಗೊಂದಲ ಆಗಲ್ಲ. ಯಾಕಂದ್ರೆ ಗೌರವಂತ
ಮೋದಿಜಿಯವರೇ ಶಿವಮೊಗ್ಗ ಬಂದು ನಮ್ಮ ಅಭ್ಯರ್ಥಿ ರಾಘವೇಂದ್ರ ಅಂತೇಳಿ ಎದ್ದು ನಿಲ್ಲಿಸಿ ಕೈ ಮುಗಿದು ಮತವನ್ನು ಯಾಚನೆ ಮಾಡಿ ಹೋಗಿರಿಂದ ಮತ್ತೆ ಹಿಂದುತ್ವ ಅಂತ ಬಂದಾಗ ಯಾವುದೋ ಒಂದು ಅವರ ಒಂದು ವೈಯಕ್ತಿಕ ಸಮಸ್ಯೆಗೋಸ್ಕರ ಉಪಯೋಗಿಸ್ಕೊಳಕ್ ಬರುವಂತ ಒಂದು ಆಯುಧ ಅಲ್ಲ ಅದು. ಹಿಂದುತ್ವ ಅದರದೇ ಆದಂತ ಅಗಾಧವಾದಂತ ಒಂದು ಆಳ ಅಗಲ ಇದೆ, ಅದಕ್ಕೆ ಆದಂತ ಒಂದು ಸಂಸ್ಕಾರ ಇದೆ. ಆ ಹಿಂದುತ್ವವನ್ನ ಉಳಿಸಿ ಬೆಳೆಸುವಂತ ಕೆಲಸ ನಮ್ಮ ಪರಿವಾರದ ಅನೇಕ ಸಂಘಟನೆಗಳ ಒಂದು ತಪಸ್ಸಿದೆ, ಮೋದಿಜಿಯವರ ಒಂದು ಶ್ರಮ ಇದೆ. ನಮ್ಮ ಒಂದು ಸಂಘಟನೆ ಒಂದು ಚೌಕಟ್ಟಲ್ಲಿ ಹಿಂದುತ್ವಕ್ಕೆ ಶಕ್ತಿ ತುಂಬುವಂತ ಕಾರ್ಯನೂ ಕೂಡ ಆಗಿದೆ. ಅನೇಕ ಕಾರ್ಯಕರ್ತರು ಆ ದಿಕ್ಕಲ್ಲಿ ಶಕ್ತಿ ತುಂಬುವಂತ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸಿಕೊಳ್ಳುವಂತ ಒಂದು ಹಿಂದುತ್ವ ಬಗ್ಗೆನೂ ಕೂಡ ಜನ ಪ್ರಜ್ಞಾವಂತರಿದ್ದಾರೆ. ಯಾವ ಸಂದರ್ಭದಲ್ಲಿ ಉತ್ತರ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಮೋದಿ ಭಾವಚಿತ್ರ ಸಂಪರ್ಕ ಹೈಕೋರ್ಟ್ ಕೇವಿಟ್ ಸಲ್ಲಿಸಿದ್ದಾರೆ. ಮೋದಿ ಭಾವಚಿತ್ರ ಬಳಕೆ ಎಲ್ಲರೂ ಕೂಡ ಕಾನೂನಲ್ಲಿ ಹಕ್ಕಿದೆ. ಕಾನೂನಿನ ಒಂದು ಚೌಕಟ್ಟಲ್ಲಿ ಯಾವ ಸಂದರ್ಭದಲ್ಲಿ ಯಾವ ನಾಯಕರ ಚಿತ್ರಗಳನ್ನು ಹಾಕೊಬೇಕು ಅಂತ ಹೇಳಿ ಅವರಾಗೆ ಕೋರ್ಟಿಗೆ ಹೋಗಿದ್ದಾರೆ. ಆ ಸಂತೋಷ, ಕೋರ್ಟಲ್ಲಿ ಅವರಿಗೆ ನ್ಯಾಯಾಲಯದಲ್ಲಿ ಅವರಿಗೆ ನ್ಯಾಯ ಸಿಗುತ್ತೆ ತಗೊಂಡ್ಬರ್ಲಿ. ತಾವು ಕೋರ್ಟಿಗೆ ಹೋಗಲ್ಲ ಸರ್, ಬಿಜೆಪಿಯಿಂದ ಕೋರ್ಟಿಗೆ ಹೋಗಲ್ಲ ಈ ವಿಚಾರವಾಗಿ. ಸದ್ಯಕ್ಕಿದೆ ನಮ್ಮ ರಾಷ್ಟ್ರೀಯ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲದೂ ಕೂಡ ಚಿಂತನೆ ಮಾಡ್ತಾರೆ. ಕೇವಲ ಶಿವಮೊಗ್ಗಕ್ಕಷ್ಟೇ ಸೀಮಿತ ಅಲ್ಲ, ಇಡೀ ರಾಜ್ಯದಲ್ಲಿ ಈ ತರ ಇಲ್ಲೊಂದು ಈ ತರ ಉದಾಹರಣೆಗಳಿಂದ ಒಂದು ಸೆಂಟ್ರಲೈಸ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿ ಡಿಸಿಷನ್